ಕಾವೇರಿ ಕಿಚ್ಚಿನ ಮಧ್ಯೆ ರಾಜ್ಯದ ಪಾಲಿಗೆ ಒಂದು ಸ್ವಲ್ಪ ಸಮಾಧಾನದ ಸುದ್ದಿ ಇದೆ. ಯಾಕಂತಂದ್ರೆ ರಾಜ್ಯದ ಬಹಳ ಜಿಲ್ಲೆಗಳಲ್ಲಿ ಸದ್ಯ ಮಳೆ ಆಗ್ತಾ ಇದೆ ಅಥವಾ ಮಳೆ ಚುರುಕಾಗ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ. 4 ಜಲಾಶಯಗಳಿಗೂ ಕೂಡ ಇನ್ಫ್ಲೋ ಜಾಸ್ತಿ ಆಗ್ತಾ ಇದೆ. ಕೆಆರ್ಎಸ್ಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹಾರಂಗಿಯಿಂದಲೂ ಕೂಡ 10,000 ಕ್ಯೂಸೆಕ್ನಷ್ಟು ನೀರನ್ನ ಹೊರಬಿಡಲಾಗ್ತಾ ಇದೆ. ಅದು ಕೆಆರ್ಎಸ್ಗೆ ಹರಿದು ಬರ್ತಾ ಇದೆ. ಕೆಆರ್ಎಸ್ನ ಒಳಹರಿವಿನ ಪ್ರಮಾಣದಲ್ಲೂ ಕೂಡ ಜಾಸ್ತಿ ಆಗಿದೆ. ಕಬಿನಿಗೆ 11,000 ಕ್ಯೂಸೆಕ್ನಷ್ಟು ಒಳಹರಿವಿದೆ. ಹೇಮಾವತಿಗೆ 11,000 ಕ್ಯೂಸೆಕ್ನಷ್ಟು ಒಳಹರಿವಿದೆ. ಮೊನ್ನೆವರೆಗೂ ಕೂಡ ಇನ್ಫ್ಲೋ ಸಿಕ್ಕಾಪಟ್ಟೆ ಕಡಿಮೆಯಾಗಿತ್ತು. 4 ಜಲಾಶಯಗಳ ಒಟ್ಟು ಇನ್ಫ್ಲೋ 10,000 ಕ್ಯೂಸೆಕ್ ದಾಟ್ತಾ ಇರಲಿಲ್ಲ. ಈಗ 4 ಜಲಾಶಯಗಳಿಗೂ ಕೂಡ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗಿದೆ. ಕಬಿನಿಗೆ 11,000, ಹೇಮಾವತಿಗೆ 11,000, ಹಾರಂಗಿಗೆ 9,000 ಕ್ಯೂಸೆಕ್ನಷ್ಟು ಒಳಹರಿವಿದೆ. ಕೆಆರ್ಎಸ್ಗೆ 7,000 ಕ್ಯೂಸೆಕ್ನಷ್ಟು ಒಳಹರಿವಿದೆ. ಆ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಹಾರಂಗಿಯಿಂದ ನೀರು ಹೊರಬಿಡಲಾಗ್ತಾ ಇದೆ. ಕಾವೇರಿಯ ಡೀಟೇಲ್ ಈಗಾಗಲೇ ನೀಡಿದ್ವಿ. ಈ ಕಡೆ ಕೃಷ್ಣಾ ಭಾಗದಲ್ಲೂ ಕೂಡ ಮಳೆಯಾಗ್ತಾ ಇದೆ. ಕೃಷ್ಣಾ ನದಿಗೆ 23,000 ಕ್ಯೂಸೆಕ್ ನೀರು ಕೊಯ್ನಾದಿಂದ ಬಿಡುಗಡೆಯಾಗ್ತಾ ಇದೆ. ಒಟ್ಟು ಒಳಹರಿವಿನ ಪ್ರಮಾಣ 1,00,000 ಕ್ಯೂಸೆಕ್ ಇದೆ. ಕೊಡಗು ಭಾಗದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಹಾರಂಗಿಗೆ ನೀರು ಬರ್ತಾ ಇದೆ. ಚಿಕ್ಕಮಗಳೂರು ಭಾಗದಲ್ಲೂ ಮಳೆಯಾಗ್ತಾ ಇದೆ. ಚಿಕ್ಕಮಗಳೂರು ಭಾಗದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ತುಂಗಾ ಮತ್ತು ಭದ್ರಾ ನದಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದು. ಈಗ ಮಳೆ ನಕ್ಷತ್ರ ಪ್ರಕಾರ ಪುಷ್ಯ 3ನೇ ತಾರೀಕಿಂದ ಆಶ್ಲೇಷ ಮಳೆ ಆರಂಭ ಆಗುತ್ತೆ. ಆಗಸ್ಟ್ 3ನೇ ತಾರೀಕಿಂದ ಆಶ್ಲೇಷ ಮಳೆ ಆರಂಭ ಆಗುತ್ತೆ. 2 ತಿಂಗಳಾಯ್ತು ಮಳೆಗಾಲ ಆರಂಭ ಆಗಿ. ಜೂನ್ನಿಂದ ಶುರುವಾದಂಥ ಮಳೆಗಾಲ ನಮ್ಮ ನಿರೀಕ್ಷೆಯ ಪ್ರಮಾಣದಲ್ಲಿ ಮಳೆ ಆಗಿರಲಿಲ್ಲ. ಆದರೆ ಈಗ ಮಳೆಯಾಗುವಂಥ ಮುನ್ಸೂಚನೆಯೊಂದು ಕಾಣ್ತಾ ಇರೋದು. ನಿನ್ನೆ ಮುಖ್ಯಮಂತ್ರಿ ಸುದ್ದಿಗೋಷ್ಠಿ ನಡೆಸಿದಾಗಲೂ ಕೂಡ ಅದನ್ನೇ ಮಾತನಾಡಿದ್ರು ಅವರು. ಪರಿಸ್ಥಿತಿ ತಿಳಿ ಹೋಗಬಹುದೇನೋ, ಪರಿಸ್ಥಿತಿ ಸರಿಯಾಗಬಹುದೇನೋ. ಒಂದು ಸ್ವಲ್ಪ ಶುಭ ಸುದ್ದಿ ಕಾಣಿಸ್ತಾ ಇದೆ ನಮಗೆ. ಯಾವ ಭಾಗದಲ್ಲಿ ಮಳೆಯಾದರೆ ನಮ್ಮ ಡ್ಯಾಮ್ಗಳು ಭರ್ತಿಯಾಗುತ್ತೋ ಆ ಭಾಗದಲ್ಲಿ ಮಳೆಯಾಗೋದಕ್ಕೆ ಶುರುವಾಗಿದೆ. ಈಗ ಕರಾವಳಿ ಭಾಗ, ಕೊಡಗು, ಈ ಕಡೆ ಚಿಕ್ಕಮಗಳೂರು ಭಾಗ ಇಲ್ಲಿ ಮಳೆಯಾಗ್ತಾ ಇದೆ. ಮಹಾರಾಷ್ಟ್ರ ಭಾಗದಲ್ಲೂ ಮಳೆಯಾಗ್ತಾ ಇರೋದ್ರಿಂದ ಕೊಯ್ನಾ ಭರ್ತಿಯಾಗಿದೆ. ಕೃಷ್ಣಾಗೆ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇರೋದು. ಕೊಡಗಿನಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಕೆಆರ್ಎಸ್ಗೆ ನೀರು ಹರಿದು ಬರ್ತಾ ಇದೆ. ಕೇರಳದ ವಯನಾಡು ಭಾಗದಲ್ಲಿ ಮಳೆಯಾಗಿರೋದ್ರಿಂದ ಕಬಿನಿಗೆ ಇನ್ಫ್ಲೋ ಜಾಸ್ತಿ ಆಗಿದೆ. ಸಕಲೇಶ್ಪುರ ಭಾಗದಲ್ಲಿ ಮಳೆಯಾಗಿರೋದ್ರಿಂದ ಹೇಮಾವತಿಯ ಇನ್ಫ್ಲೋ ಜಾಸ್ತಿ ಆಗಿದೆ. ಶೃಂಗೇರಿ ಸುತ್ತಮುತ್ತ ಮಳೆಯಾಗ್ತಾ ಇದೆ. ಚಿಕ್ಕಮಗಳೂರು ಭಾಗದಲ್ಲಿ ಮಳೆಯಾಗ್ತಾ ಇದೆ. ಟಿಬಿ ಡ್ಯಾಮ್ಗೆ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗಬಹುದು ಅನ್ನುವಂಥ ನಿರೀಕ್ಷೆ. ತುಂಗಾ ಮತ್ತು ಭದ್ರದ ನೀರಿನ ಪ್ರಮಾಣ ಜಾಸ್ತಿಯಾಗಿದೆ. ತುಂಗಾ ಮತ್ತು ಭದ್ರಾ ನದಿ ನೀರಿನ ಪ್ರಮಾಣ ಜಾಸ್ತಿ ಆಯಿತು ಅಂತಂದರೆ ಟಿಬಿ ಡ್ಯಾಮ್ನ ಒಳಹರಿವು ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ಶುಭ ಸಮಾಚಾರ ಕರ್ನಾಟಕದ ಪಾಲಿಗೆ ಕಾಣಿಸ್ತಾ ಇರೋದು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.